ವೀಕ್ಷಕರೇ, ದಿನ ಬದಲಾಗ್ತಾ ಇದೆ, ಎಲ್ಲವೂ ಕೂಡ ಫಾಸ್ಟ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಫಾಸ್ಟ್ ಫುಡ್ ಕಡೆ ಜಾಸ್ತಿ ಗಮನ ಕೊಡ್ತೀವಿ. ಅದರಲ್ಲೂ ಕೂಡ ಪಿಜ್ಜಾ ವ್ಯಾಮೋಹ, ಬರ್ಗರ್ ವ್ಯಾಮೋಹ ಅತಿ ಹೆಚ್ಚಾಗಿ ಆಗ್ತಾ ಇದೆ. ಇದರ ಮಧ್ಯೆ ನಮ್ಮ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈ ಇಡ್ಲಿ ದೋಸೆ ತಿನ್ನೋದ್ರಿಂದ BP ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಇಡ್ಲಿ ದೋಸೆಯಲ್ಲಿ ಅಡಗಿರುವಂತಹ ಆಹಾರದ ಗುಟ್ಟೇನೋ ಇದೇ ಈ ಹೊತ್ತಿನ ದುನಿಯಾ ವಿಶೇಷ ಇಡ್ಲಿ ಸಾಂಬಾರ್. ಇದರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇಬ್ಬರು ಪ್ರಮುಖ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಒಬ್ಬರಂತೂ ಕರ್ನಾಟಕದಲ್ಲಿ ಫುಡ್ ವಿಭಾಗದಲ್ಲಿ ಮಾಸ್ಟರ್ ಅಂತಾನೆ ಹೇಳ್ಬೋದು. MTR ಸಂಸ್ಥೆಯನ್ನ ಯಶಸ್ವಿಯಾಗಿ ಮುನ್ನುಗ್ಗಿಸಿದ್ರು. ಈಗ ಮಯಾಸ್ ಕಂಪನಿಯ ಡೈರೆಕ್ಟರ್ ಆಗಿದ್ದಾರೆ. ನಿಜವಾಗಿಯೂ ಈಗ ನಾವು ತಿಂತಾ ಇರುವಂತಹ ರೆಡಿ ಟು ಈಟ್ ಇದೆಲ್ಲದರ ಹಿಂದೆ ಇವರ ಕೈ ಇದೆ. ಡಾಕ್ಟರ್ P. ಸದಾನಂದಮಯಿ ಅವರು ನಮ್ಮ ಜೊತೆ ಇದ್ದಾರೆ. ಸದಾನಂದಮಯಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡೈಟಿಷಿಯನ್ ಹಾಗೂ ನ್ಯೂಟ್ರಿಷನ್ ಆಗಿದ್ದಾರೆ. ಈ ವಿಷಯಕ್ಕೆ ಬಂದಾಗ ಪ್ರೇಮ ಅವರ ಕೈ ತುಂಬ ದೊಡ್ಡದು ಅಂತ ಹೇಳಬಹುದು. ಸಖತ್ ಈ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ಸಾಕಷ್ಟು ಈಗಾಗಲೇ ಲೇಖನಗಳನ್ನು ಬರೆದಿದ್ದಾರೆ. ಜೊತೆಗೆ ಸಾಕಷ್ಟು ವಾದ ವಿವಾದ ಚರ್ಚೆಗಳಲ್ಲೂ ಕೂಡ ಭಾಗವಹಿಸಿದ್ದಾರೆ. ಪ್ರೇಮ ಅವರು ನಮ್ಮ ಜೊತೆ ಇದ್ದಾರೆ. ಪ್ರೇಮ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಪ್ರಾರಂಭದಲ್ಲೇ ನಾನು ಹೇಳಿದೆ, ಇಡ್ಲಿ ದೋಸೆ ಮತ್ತು ನಿಮಗೂ ಇರುವಂತಹ ನಂಟು ತುಂಬ ದೊಡ್ಡದು. ಆದರೆ ಇವತ್ತು ಇದೊಂದು ವಿವಾದ ಉಟ್ಕೊಂಡಿದೆ. ಏನಂದರೆ ಇಡ್ಲಿ ದೋಸೆ ತಿನ್ನೋದ್ರಿಂದ BP ಜಾಸ್ತಿ ಆಗುತ್ತೆ ಅಂತ. ಇದಕ್ಕೇನು ಹೇಳ್ತೀರಾ ಈ ಒಂದು ವಿಷಯಕ್ಕೆ? ನನಗೆ ಗೊತ್ತಿದ್ದ ಪ್ರಕಾರ BPಗೂ ಇಡ್ಲಿಗೂ ಸಂಬಂಧನೇ ಇಲ್ಲ. ಯಾಕಂದರೆ ಇಡ್ಲಿಯಲ್ಲಿರೋದು ನಿಮಗೆ ಅಕ್ಕಿ ಮತ್ತು ಉದ್ದು ಮತ್ತು ಉಪ್ಪು ಹಾಕಿರ್ತೀವಿ. ಉಪ್ಪಿನ ಪ್ರಮಾಣ ಎಷ್ಟು ಕಮ್ಮಿ ಇದೆ ಅಂತ ಹೇಳಿದ್ರೆ ನಿಮಗೆ ಒಂದು 150 ಗ್ರಾಮ್ ಇಡ್ಲಿನಲ್ಲಿ 350 ಮಿಲಿಗ್ರಾಮ್ ಕೂಡ ಇಲ್ಲ. ಅಷ್ಟಿರುವಾಗ ಅದರಿಂದ BP ಜಾಸ್ತಿ ಆಗಲಿಕ್ಕೆ ಚಾನ್ಸೇ ಇಲ್ಲ. ಇನ್ನು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತಾರೆ. ಬಟ್ ಗ್ಲೈಸೆಮಿಕ್ ಇಂಡೆಕ್ಸ್ ಆ್ಯಕ್ಚುಲಾಗಿ ನಿಮಗೆ ಅಕ್ಕಿನಲ್ಲಿ ಅಂದರೆ ಸಾಮಾನ್ಯವಾಗಿ ಒಬ್ಬೊಬ್ಬರು ಒಂದೊಂಥರ ಹಾಕ್ತಾರೆ. ಒಬ್ಬರು ನಿಮಗೆ ಒಂದು ಉದ್ದಿಗೆ 1 ಅಕ್ಕಿ ಹಾಕ್ತಾರೆ, ಒಂದು ಉದ್ದಿಗೆ 2 ಅಕ್ಕಿ ಹಾಕ್ತಾರೆ. ಗ್ಲೈಸೆಮಿಕ್ ಇಂಡೆಕ್ಸ್ ನೀವು ಯಾವ ಲೆಕ್ಕ ತೊಗೊಂಡ್ರು 70 ಮೇಲೆ ಇರ್ಬೋದು. ಬಟ್ ಆದರೆ ನಾವೆಲ್ಲ ದಕ್ಷಿಣ ಕನ್ನಡದಿಂದ ಬಂದವರು, ಸೌತ್ ಕೆನಡಾದವರು. ನಾವು ಇದೆಲ್ಲದಕ್ಕಿಂತ ಇಡ್ಲಿ ದೋಸೆಗಿಂತ ನಿಮಗೆ ಗಂಜಿ ಊಟ ಮಾಡ್ತೀವಿ. ಆವಾಗ ಆ ಲೆಕ್ಕದಲ್ಲಿ ನಮಗೆ 100% ನಿಮಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂಥ ಐಟಮ್ ಇರ್ತದೆ. ಇದರಲ್ಲಾದರೆ ಅಟ್ಲೀಸ್ಟ್ ನಿಮಗೆ ಉದ್ದಿನ ಬೇಳೆ ಇರ್ತದೆ. ಉದ್ದಿನ ಬೇಳೆ ನಿಮಗೆ ಹೈ ಪ್ರೋಟೀನು ಪ್ಲಸ್ ಇದಲ್ಲದೆ ಈಗಿನ ಲೇಟೆಸ್ಟ್ ಅಮೇರಿಕನ್ ನಿಮ್ಮ ರಿಸರ್ಚ್ ಪ್ರಕಾರ ಇದು ನಿಮಗೆ ಆ್ಯಂಟಿ ಕ್ಯಾನ್ಸರ್ ಅಂತ ಹೇಳ್ತಾರೆ. ಅಂದರೆ ಅದನ್ನು ಕಂಟಿನ್ಯೂಸ್ ಆಗಿ ತೊಗೊಂಡ್ರೆ ಇಟ್ ಇಸ್ ಅನ್ ಆ್ಯಂಟಿ ಕ್ಯಾನ್ಸರ್ ಮೆಡಿಸಿನ್ ಅಂತ ಹೇಳ್ತಾರೆ. ಅದರಿಂದ ಮೆಡಿಸಿನ್ ಮಾಡಿದ್ದಾರೆ ಇವಾಗ. ಇದೆಲ್ಲ ಇರುವಾಗ ಇಡ್ಲಿ ಹೇಗೆ BP ಜಾಸ್ತಿ ಆಗುತ್ತೆ ಅಥವಾ ಡಯಾಬಿಟಿಕ್ ಅದರಿಂದ ನಿಮಗೆ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ. ಇದೆಲ್ಲ ಏನಂದರೆ ಎಲ್ಲರಿಗಿಂತ ನಾನು ಹೇಳೋದೇನಂತ ಹೇಳಿದ್ರೆ ನಮ್ಮ ಕಾಲದಲ್ಲಿ ನಾವು ಗಂಜಿ ಊಟ ಮಾಡಿಕೊಂಡು ಇವರೆಲ್ಲರಿಗಿಂತ ಶಕ್ತಿ ಜಾಸ್ತಿ ಇತ್ತು ನಮಗೆ. ನಾವು ಮಾಡಿದಷ್ಟು ಸೌತ್ ಕೆನಡಾದಲ್ಲಿ ಕೆಲಸ ಬೆಳಗ್ಗೆ ನಿಮಗೆ ಆ ಬಿಸಿಲಲ್ಲಿ 36-37 ಡಿಗ್ರಿನಲ್ಲಿ 95% ಹ್ಯುಮಿಡಿಟಿನಲ್ಲಿ 6 ಅವರ್ಸ್ 7 ಅವರ್ಸ್ ಗದ್ದೆಯಲ್ಲಿ ಕೆಲಸ ಮಾಡಿ ಬಂದು ತಿರ್ಗಾ ಊಟ ಮಾಡಿ ತಿರ್ಗಾ ಹೋಗ್ತೀವಿ. 3 ಹೊತ್ತು ನಾವು ಅನ್ನ ಬಿಟ್ಟರೆ ಬೇರೆ ಊಟ ಮಾಡ್ತಿರಲಿಲ್ಲ. ಇದೆಲ್ಲ ಏನಂತ ಹೇಳಿದ್ರೆ ಪ್ರತಿಯೊಂದು ಏರಿಯಾದಲ್ಲಿ ಒಂದೊಂದು ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇದೇ ಇವರು ಪಿಜ್ಜಾ ತಿಂತಾರಲ್ಲ, ಪಿಜ್ಜಾ ತಿನ್ನೋರಿಗೆ ಟೆಂಪರೇಚರ್ ನಿಮಗೆ ಅವರಿಗೆ ಯಾವಾಗಲೂ ಕಮ್ಮಿ ಇದ್ದಲ್ಲಿ ಮಾತ್ರ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡ್ಲಿಕ್ಕೆ ತಿನ್ನಬೇಕು ಹೊರತು ನಮ್ಮಂಥ ಈ ಉಷ್ಣ ಜಾಸ್ತಿ ಇರುವ ಕಡೆ ಬೇಕಾಗಿಲ್ಲ. ಬಟ್ ಇದೆಲ್ಲ ಏನಂತ ಹೇಳಿದ್ರೆ ನಿಮಗೆ ಇಡ್ಲಿ ತಿನ್ನೋದ್ರಿಂದ ಏನಾಗುತ್ತೆ ಕೇಳಿದ್ರೆ ಕಂಟಿನ್ಯೂಸ್ ಯಾರು ನಿಮಗೆ ಸಾಮಾನ್ಯವಾಗಿ ಇದೆಲ್ಲ ನಿಮಗೆ ಹೈ ಡಯಾಬಿಟೀಸ್ ಅಥವಾ ಹೈ ಬರಬೇಕಂತಿದ್ರೆ ಸುಮಾರು 10-15 ಇಡ್ಲಿ ತಿನ್ನಬೇಕು. ಈ ಕಾಲದಲ್ಲಿ ಯಾರೂ ತಿನ್ನೋದಿಲ್ಲ. 1-2 ಇಡ್ಲಿ ಏನೂ ಆಗೋದಿಲ್ಲ. ಇದೆಲ್ಲ ನನ್ನ ಪ್ರಕಾರ ಫಾರ್ಸ್ ಅಂತ ಹೇಳ್ತೀನಿ. ಪ್ರೇಮ ಅವರೇ, ಏನು ಹೇಳ್ತೀರಾ? ಅಂದರೆ ಇದು ಎಲ್ಲೋ ಒಂದು ಕಡೆ ನಮ್ಮ ಸಾಂಪ್ರದಾಯಿಕ ಅಡುಗೆಗಳನ್ನು ಕಣ್ಮರೆಗೆ ಸರಿಸುವಂತಹ ಪ್ರಯತ್ನ. ನಮ್ಮ ಸಾಂಪ್ರದಾಯಿಕ ಆಹಾರಗಳು ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಂಡ್ರೆ ಯಾರು ಏನು ಅದನ್ನು ಕಣ್ಮರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾವೋ ಒಂದು ವ್ಯಕ್ತಿ ಏನೋ ಹೇಳಿಬಿಟ್ರೆ ನಮ್ಮ ಸಾಂಪ್ರದಾಯಿಕ ಆಹಾರಗಳು ಹಿಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಅದರದ್ದು ಮಹತ್ವ ಅಷ್ಟೊಂದು ಇದೆ. ನಾವು ಒಂದು ಹೇಳ್ತೀನಿ ನೋಡಿ, 20-25 ವರ್ಷಗಳಿಂದ ನಾನು ಈ ವೃತ್ತಿನಲ್ಲಿ ಅನೇಕ ಜನಗಳಿಗೆ ನಾನು ಇಡ್ಲಿಯನ್ನು ಕೊಡ್ತಾ ಬಂದೀನಿ. ಡಯಾಬಿಟಿಕ್ ಕೇಸ್ಗಳಿಗೆ ನಾನು ಯಾವುದೇ ಡಯಾಬಿಟಿಕ್ ಕೇಸ್ ನೀವು ಕೇಳಿದ್ರು ನಾನು ಅವ್ರಿಗೆ ಇಡ್ಲಿ ಕೊಟ್ಟಿದ್ದೀನಿ. ಇಡ್ಲಿ ತಿಂದು ಅವರು ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಅಥವಾ ಡಯಾಬಿಟಿಸಿಗೆ ಆಗಿದ್ರೆ ಅವ್ರಿಗೆ ಇನ್ಸುಲಿನ್ ಕಡಿಮೆ ಆಗಿದೆ, ಅವರಿಗೆ ಮಾತ್ರೆಗಳು ಕಡಿಮೆ ಆಗಿದೆ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅದಕ್ಕೆಲ್ಲನೂ. ನನ್ನ ಕ್ಲೈಂಟ್ಸು ಕೂಡ ನಿಮಗೆ ಸಿಗ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಇದೆ. ಡಯಾಬಿಟಿಸ್ ಇರೋರು ಇಡ್ಲಿ ತಿನ್ನೋದಕ್ಕೆ ಖಂಡಿತವಾಗ್ಲೂ ಹೆದರಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಡ್ಲಿ ಒಂದು ಕಂಪ್ಲೀಟ್ಲಿ ನ್ಯೂಟ್ರಿಷಿಯಸ್ ಆ್ಯಂಡ್ ಬ್ಯಾಲೆನ್ಸ್ಡ್ ಮೀಲ್. ಹಾಗೆ ನೋಡಕ್ಕೆ ಹೋದರೆ ಪ್ರಪಂಚದ ಎಲ್ಲ ಆಹಾರಕ್ಕಿಂತ ಇಡ್ಲಿ ಬೆಸ್ಟ್ ಅಂತ ಹೇಳ್ತೀರಿ. 1987 ಅಥವಾ 86ನೇ ಇಸ್ವಿಲಿ, ನನಗೆ ಈಗ ಡೇಟ್ ಕರೆಕ್ಟಾಗಿ ಮರ್ತೋಗಿದೆ, ಟ್ರೈನಿಂಗ್ ಕಮಾಂಡ್ನಲ್ಲಿ ಒಂದು ಲೆಕ್ಚರ್ ಇತ್ತು ನನ್ನದು.
ಅಲ್ಲಿ ಎಲ್ಲ ಆರ್ಮಿ ಆಫೀಸರ್ಸು ಏರ್ಫೋರ್ಸ್ ಆಫೀಸರ್ಸ್ ಕೂತಿದ್ರು. ಅವರನ್ನು ನೋಡಿದ ಕೂಡಲೇ ನನಗೆ ಆ ಸ್ಪಾಟಲ್ಲಿ ಹೊಡೆದಿದ್ದು. ನಾನೇನು ಮಾಡಿದೆ, ಆ ಸ್ಪಾಟಲ್ಲಿ ಬ್ರೆಡ್ ಮತ್ತು ಇಡ್ಲಿಯನ್ನು ಕಂಪೇರ್ ಮಾಡಿ ಕೊಟ್ಟೆ. ಇಡ್ಲಿ ಎಷ್ಟು ಸುಪೀರಿಯರ್ ಬ್ರೆಡ್ಗೆ ಅಂತ ಅನ್ನೋದು ಗೊತ್ತಾಯಿತು ಅಂದರೆ, ನನ್ನ ಲೆಕ್ಚರ್ ಮುಗಿದ ಮೇಲೆ ಒಂದಷ್ಟು ಜನ ಆರ್ಮಿ ಆಫೀಸರ್ಸ್ ಬಂದು, ನಾವು ಆರ್ಮಿನಲ್ಲೂ ಬರೀ ಬ್ರೆಡ್ ತಿಂತಾ ಇದ್ವಿ, ನಮ್ಗೆ ಈಗ ಗೊತ್ತಾಗ್ತಾ ಇದೆ ಇಡ್ಲಿ ಎಷ್ಟು ಚೆನ್ನಾಗಿದೆ ಅಂತ. ನಾವು ಇನ್ಮೇಲೆ ಇಡ್ಲಿಗೆ ಸ್ವಿಚ್ ಓವರ್ ಆಗಬೇಕು ಅನ್ನೋಂಥ ಮಾತನ್ನು ಅವರು ಆಗ ಹೇಳಿದರು. ಆವಾಗ ಏನಾಗಿತ್ತು ಅಂತ ಹೇಳಿದರೆ, ಈ ತರಹ ಬೇರೆ ದೇಶದ ಈ ಬೇರೆ ಕಲ್ಚರು ನಮ್ಮನ್ನು ಹೊಡೆಯುವಂತಹ ಒಂದು ಈ ಗ್ಲೋಬಲೈಸೇಷನ್ ಇರಲಿಲ್ಲ 87, 86ರಲ್ಲಿ ನಾನು ಹೇಳ್ತಾ ಇರೋ ಮಾತು. ಆವಾಗಿಂದನೂ ಕೂಡ ಇದು ನಮಗೆ ಇಡ್ಲಿ ಶ್ರೇಷ್ಠವಾಗಿರೋದೆ. ಇದ್ದಕ್ಕಿದ್ದಂಗೆ ಈಗ ಇಡ್ಲಿ ತಿಂದರೆ ಬಿ ಪಿ ಜಾಸ್ತಿ ಆಗುತ್ತೆ, ಅಥವಾ ಇಡ್ಲಿ ತಿಂದುಬಿಟ್ರೆ ಮಕ್ಕಳ ಐಕ್ಯೂ ಕಡಿಮೆ ಆಗುತ್ತೆ, ಕೆಲವೆಲ್ಲ ಒಂದು ಥರ ಹಾಸ್ಯಾಸ್ಪದವಾಗಿ ಇರುವಂಥದ್ದು ಅನಿಸುತ್ತೆ. ಇಡ್ಲಿ ತಿಂದರೆ ಐಕ್ಯೂ ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇಡ್ಲಿನಲ್ಲಿ ಅತ್ಯಂತ ಚೆನ್ನಾಗಿರುವಂತಹ ಪ್ರೋಟೀನಿನ ಅಂಶ ಇದೆ. ಪ್ರೋಟೀನಿನ ಅಂಶ ತುಂಬ ಚೆನ್ನಾಗಿದೆ. ಯಾಕೆಂದರೆ ಇಡ್ಲಿ ಒಳಗೆ ನಾವು ಹಾಕೋದು, ನೀವು ಸಾಂಬಾರನ್ನು ಬಿಟ್ಬಿಡಿ, ಸಾಂಬಾರು ಇಲ್ಲದೇನೆ ಇಡ್ಲಿ ದಿ ಬೆಸ್ಟ್ ಅಂತ ಹೇಗೆ ಅನ್ನೋದನ್ನು ಮೊದಲನ್ನ ಹೇಳ್ತೀನಿ ನಾನು. ಸಾಂಬಾರನ್ನು ಪಕ್ಕಕ್ಕೆ ಇಟ್ಬಿಡೋಣ. ಒಂದನೇದಾಗಿ ಇಡ್ಲಿ ಒಳಗೆ ಹಾಕುವಂತಹ ಈ ಕಾಂಬಿನೇಷನ್ ಇದೆಯಲ್ಲ, ಈ ಅಕ್ಕಿಗೆ ನಾವು ಇಡ್ಲಿಗೆ ಯಾವಾಗಲೂ ಹಾಕೋದು ಪಾರ್ ಬಾಯ್ಲ್ಡ್, ಅಂದರೆ ಕುಸುಬಲಕ್ಕಿ, ಭತ್ತವನ್ನು ನಾವು ಸೋಕ್ ಮಾಡಿ ನೆನೆಸಿ ಅದನ್ನು ತೆಗೆದದ್ದು. ಆವಾಗ ಭತ್ತದ ಒಳಗೆ ಇರುವಂತಹ ಎಲ್ಲ ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು, ಜಿಂಕು ಮತ್ತು ಪ್ರೋಟೀನು ಏನೇನಿದೆ ಅದೆಲ್ಲ ರೈಸ್ ಒಳಗೆ ಇಟ್ ಸೀಪ್ಸ್ ಇನ್ ಟು ದ ರೈಸ್. ಅಂತಹ ಅಕ್ಕಿಯನ್ನು ನಾವು ಇಡ್ಲಿಗೆ ಬಳಸೋದು. ಯಾವ್ಯಾವುದೋ ಕಚಡ ಇಡ್ಲಿ ಹಾಕ್ಬಿಟ್ಟು ಒಂದು ಮಾಡಿಬಿಟ್ಟು ಇದು ಚೆನ್ನಾಗಿಲ್ಲ ಅಂತಂದರೆ ಅರ್ಥ ಅಲ್ಲ. ನಮ್ಮ ಸಾಂಪ್ರದಾಯಿಕ ಕಾಂಬಿನೇಷನ್ನೇ ನಾವು ಮಾತಾಡಬೇಕಾಗಿ ಬರುತ್ತೆ. ನಮ್ಮ ಸಾಂಪ್ರದಾಯಿಕ ಕಾಂಬಿನೇಷನಲ್ಲಿ ನಾವು ಇಡ್ಲಿಗೆ ಅಂಥ ಅಕ್ಕಿಯನ್ನು ಬಳಸ್ತೀವಿ. ಆಮೇಲೆ ಉದ್ದನ್ನು ಬಳಸೋದು ಸಾಂಪ್ರದಾಯಿಕವಾಗಿ 50% ನಾವು ಬಳಸ್ತೀವಿ. ನಾವು ಈ ಕಡೆ ಎಲ್ಲನೂ ನಾವು ಮೈಸೂರು, ಬೆಂಗಳೂರು ಈ ಕಡೆ ಎಲ್ಲನೂ ನಾವು 50 ಅಕ್ಕಿ ಹಾಕಿದರೆ 50 ಉದ್ದನ್ನು ಹಾಕ್ತೀವಿ. ಇದರ ಪ್ರಮಾಣ ನೋಡಿದಾಗ ಎಕ್ಸಲೆಂಟು. ಇದು ಯಾವುದ್ರೊಳಗಿದೆ ಅನ್ನೋದು ಗೊತ್ತಿದೆಯಾ? ಪ್ರೋಟೀನಲ್ಲಿ ಇದೆ. ಆಮೇಲೆ ಗ್ಲೈಸಿಮಿಕ್ ಇಂಡೆಕ್ಸ್ ವಿಷಯಕ್ಕೆ ಬರೋಣ. ಗ್ಲೈಸಿಮಿಕ್ ಇಂಡೆಕ್ಸು ಖಂಡಿತವಾಗ್ಲೂ ಇಡ್ಲಿ ಅಂಥ ಏನು ಒಂದು ನಮಗೆ ಆಘಾತ ಆಗಿಬಿಡುತ್ತೆ, ಡಯಾಬಿಟಿಕ್ಗಳಿಗೆ ತೊಂದರೆ ಆಗುತ್ತೆ ಅನ್ನೋದಿಲ್ಲ. ಯಾಕೆಂದರೆ ನನ್ನ ಸ್ಟಡಿ ಹೇಳ್ತಾ ಇದೆ ಇಡ್ಲಿ ಖಂಡಿತವಾಗ್ಲೂ ಡಯಾಬಿಟಿಕ್ಗೆ ಒಳ್ಳೆಯದು ಅಂತ ಹೇಳಿ. ಯಾವ ಒಂದು ಸ್ಟಡಿನೂ ಇಡ್ಲಿ ಡಯಾಬಿಟಿಸ್ಗೆ ಕೆಟ್ಟದ್ದು ಅಂತ ಅನ್ನೋದು ಇಲ್ವೇ ಇಲ್ಲ. ಇನ್ನು ಮಕ್ಕಳ ಬುದ್ಧಿಶಕ್ತಿ ಕಡಿಮೆ ಆಗುತ್ತೆ, ಐಕ್ಯೂ ಕಡಿಮೆ ಆಗುತ್ತೆ ಅಂತ ಅನ್ನೋದು ಮಾತ್ರ ಇಟ್ಸ್ ಎ ಬಿಗ್ ಅದು ನಂಬಲಿಕ್ಕೆ ಆಗದೆ ಇರುವಂಥದ್ದು. ಮಕ್ಕಳ ಬುದ್ಧಿಶಕ್ತಿ ಖಂಡಿತ ಈ ಅಮೈನೋ ಆಸಿಡ್ಗಳು ಸಿಗ್ತಿದೆಯಲ್ಲ ಇಡ್ಲಿಯಿಂದ, ಅದು ಮಕ್ಕಳ ಬುದ್ಧಿಶಕ್ತಿಯನ್ನು ಹೆಚ್ಚು ಚುರುಕುಗೊಳಿಸುತ್ತೆ. ಜೊತೆಗೆ ಇಡ್ಲಿ ಯಾವ ತರಹ ಪ್ರಿಪೇರ್ ಮಾಡ್ತೀವಿ ಅಂತಂದರೆ, ಅದನ್ನು ಎಣ್ಣೆಯಲ್ಲಿ ನಾವು ಮಾಡೋದಿಲ್ಲ. ಮೀಡಿಯಾ ಆಫ್ ಕುಕ್ಕಿಂಗ್ ಏನು ಗೊತ್ತಾ? ಇಡ್ಲಿಗೆ ಸ್ಟೀಮನ್ನು ಬಳಸ್ಕೊಂಡು, ನೀರು ಮತ್ತು ಸ್ಟೀಮು ಇದನ್ನು ಮಾಡಿದ ಯಾವುದೇ ಒಂದು ಅಡುಗೆನೂ ಜೀರ್ಣಕಾರಿಯಾಗಿರುತ್ತೆ, ದೇಹಕ್ಕೆ ಒಳ್ಳೆಯದು. ಎಂಥ ಒಂದು ರೋಗಿಗೆ ಕೂಡ ಬೇಕಾಗಿರೋವಂಥದ್ದು. ಅಥವಾ ನೀವು ವೀನ್ ಮಾಡ್ತಿದ್ದೀರಲ್ಲ ಮಗುನ, ಅಂದರೆ ತಾಯಿಯ ಹಾಲನ್ನು ಬಿಡಿಸಿ ಕೊಡ್ತೀರಾ ಅಲ್ವಾ, ಅಂಥ ಒಂದು ಮಗುವಿನಿಂದ ಹಿಡಿದು ಒಂದು ರೋಗಿಗೆ ಕ್ಯಾನ್ಸರ್ ಬಂದಿರ್ಬೋದು ಅಥವಾ ತುಂಬ ಮುದುಕರಾಗಿರ್ಬೋದು, ಅಲ್ಲಿಂದ ಅಲ್ಲಿ ತನಕ ಪ್ರತಿಯೊಬ್ಬರಿಗೂ ಶ್ರೇಷ್ಠವಾಗಿರುವಂತಹ ತಿಂಡಿ ಇಡ್ಲಿ. ಓಕೆ ಸರ್, ಇನ್ನೊಂದು ಏನು ಮಾತಿದೆ ಅಂದರೆ, ಇಡ್ಲಿ ತಿನ್ನೋರು ದಪ್ಪ ಆಗ್ತಾರೆ, ದೋಸೆ ತಿನ್ನೋರು ದಪ್ಪ ಆಗ್ತಾರೆ ಅಂತ. ಯಾಕೆ ಈ ಮಾತು ಬರುತ್ತೆ ಅಂದರೆ, ದೋಸೆ ನೋಡಿ ಹೇಳಬೇಡಿ. ಯಾಕಂದರೆ ನಮ್ಮಲ್ಲಿ ತಿನ್ನೋರು ನಾವು ನೋಡಿದ್ದೀವಿ, ಇದೆಲ್ಲ ಹೆರಿಡಿಟ್ರಿ. ದಪ್ಪ ಆಗೋದು, ಸಣ್ಣ ಆಗೋದು ಅದೆಲ್ಲ ಹೆರಿಡಿಟ್ರಿ. ಹೇಳಿದಾಗ ನೀವು ಹೇಳಿದ್ರಲ್ಲ, ಈಗ ಇಡ್ಲಿ ಆಗಲಿ ದೋಸೆ ತಿನ್ನೋರು ದಪ್ಪ ಅಂತ ಹೇಳ್ತಾರಲ್ಲ. ನನ್ನ ಥಿಯರಿ ಏನಂತ ಹೇಳಿದ್ರೆ, ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್. ಹಳೆ ಕಾಲದಲ್ಲಿ ಅಥವಾ ನಾವು ಅಷ್ಟೇ, ಇವಾಗ ನಿಮಗೆ ನನ್ನ 30 ವರ್ಷದ ಕೆಳಗಡೆ ನೋಡಿದ್ರೆ ಹೀಗೆ ಇದ್ದೀನಿ, ಇವಾಗಲೂ ಹಾಗೆ ಇದ್ದೀನಿ. ತಿಂದದ್ದು ನೀವು ಕರೆಸ್ಕೊಳ್ಳೋಕೆ ಹೋಗ್ತಾ ಇದ್ದರೆ ನೀವು ಎಷ್ಟು ಬೇಕಾದ್ರೆ ತಿನ್ನಿ ಅಂತ ಹೇಳ್ತೀವಿ. ಈಗ ನಾವೇನು ಮಾಡ್ತೀವಿ, ತಿಂದ್ಬಿಟ್ಟು 10 ಮಾರು ನಡಿಬೇಕಂದ್ರೆ ನಮಗೆ ವೆಹಿಕಲ್ ಬೇಕು. ಅದನ್ನು ಫಸ್ಟ್ ಸ್ಟಾಪ್ ಮಾಡಿದ್ರೆ ಇದು ಯಾವುದೂ ಬರೋದಿಲ್ಲ. ಇಡ್ಲಿ ಆಗಲಿ ನೀವು ಏನು ಬೇಕಾದ್ರೆ ತಿನ್ನಿ, ಇಡ್ಲಿಯಿಂದ ದಪ್ಪ ಆಗ್ತೀವಿ ಅಂತ ಅದು ಆ್ಯಕ್ಚುಲಾಗಿ ಅದೆಲ್ಲ ತಪ್ಪು. ಯಾಕಂತ ಹೇಳಿದ್ರೆ ಟೋಟಲ್ ನಿಮ್ಮದ್ರಲ್ಲಿ ಕ್ಯಾಲರೀಸ್ ಇರೋದು, ಒಂದು ಇಡ್ಲಿಯಿಂದ 150 ಗ್ರಾಮಿನ ಇಡ್ಲಿ ತೊಗೊಂಡ್ರೆ, ದೊಡ್ಡ ಇಡ್ಲಿ ಸೈಜ್ ತೊಗೊಂಡ್ರೆ 180 ಕ್ಯಾಲರೀಸ್ ಇರ್ತದೆ. ಈಗ ನೀವು ಆ್ಯಕ್ಚುಲಾಗಿ ನಿಮ್ಮ ಪಿಜ್ಜಾ ತೊಗೊಳ್ಳಿ, ಕ್ಯಾಲರೀಸ್ ಎಷ್ಟಿದೆ ಕೇಳಿ, ಅದು ಆಲ್ಮೋಸ್ಟ್ about 390 ಕ್ಯಾಲರೀಸ್ ಇರ್ತದೆ. ನಮ್ಮಲ್ಲಿ 2 ಇಡ್ಲಿ ತಿಂದ್ರೂ ಇದರಲ್ಲಿ ಫ್ಯಾಟ್ ಇರೋದಿಲ್ಲ, ಅದರಲ್ಲಿ ಫ್ಯಾಟ್ ಇದೆ. ನಿಮಗೆ ಬೊಜ್ಜು ಬರಬೇಕಂತಂದ್ರೆ, ಅದು ದಪ್ಪ ಆಗಬೇಕಂತಂದರೆ ಆ ಫ್ಯಾಟ್ ಇರಬೇಕು. ಮತ್ತು ಇವರು ಈಗೆಲ್ಲ ನಿಮಗೆ ಇದೆ ಓಟ್ಸ್ ಗಿಟ್ಸ್ ಅಂತ ಹೇಳ್ತಾರೆ. ಓಟ್ಸಲ್ಲಿ ಆ್ಯಕ್ಚುಲ್ ಪ್ರಾಕ್ಟಿಕಲ್ ನಾನೇ ಟ್ರೈ ಮಾಡಿ ನೋಡಿದ್ದೀನಿ. ಫಸ್ಟ್ 1 ಮಂತ್ ಇಂದಾವಾಗ ನಿಮಗೆ ಕಮ್ಮಿ ಆಗುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗುತ್ತೆ, ಕರೆಕ್ಟ್. ಬಟ್ ಅದೇ ನೀವು 3 ಮಂತ್ಸ್ ಕಂಟಿನ್ಯೂಸ್ ಓಟ್ಸ್ ತೊಗೊಂಡ್ರೆ ಗುಡ್ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಆಗುತ್ತೆ. ಇದು ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿದೆ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಫಸ್ಟ್ ನೀವು 2 ಮಂತ್ಸ್ ತೊಗೊಂಡು ಸ್ಟಾಪ್ ಮಾಡಿ, ಆಮೇಲೆ ಆಲ್ಟರ್ನೇಟಿವ್ಸ್ ಬನ್ನಿ, ಆಮೇಲೆ ಅದು ಬಿಟ್ಬಿಟ್ಟು 3 ತಿಂಗಳು ಬಿಟ್ಬಿಟ್ಟು ತಿರ್ಗಾ ರಿಡ್ಯೂಸ್ ಮಾಡಿಬಿಟ್ಟು 1 in 3 days ತೊಗೊಳ್ಳಿ ಅಂತ ಹೇಳ್ತಾರೆ. ಬಟ್ ಇದೆಲ್ಲ ಯಾಕೆ ನಾವು ಮಾಡಬೇಕಾಗಿ ಗೊತ್ತಲ್ಲ, ತಿನ್ನೋದು ಕರೆಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ.
ಏನು ಮೇಡಮ್ ಕರೆಕ್ಟ್ ತಾನೆ? ಇಲ್ಲ ಇವಾಗ ನಾವು ಡಯಟ್ ವಿಷಯಕ್ಕೆ ಬಂದಾಗ್ಲ ಈ ಓಟ್ಸ್ ತುಂಬಾ ಒಳ್ಳೆ ಕಾಂಪಿಟೇಟರ್ ಅನ್ಬೋದು. ಇಬ್ರು ಒಂದ್ ಕಡೆ ಇಡ್ಲಿ ಇಟ್ಟಿರ್ತಾರೆ, ಇನ್ನೊಂದ್ ಕಡೆ ಓಟ್ಸ್ ಇಸ್ ದ ಬೆಸ್ಟ್ ಅಂತ ಹೇಳ್ತಾರೆ. ನಿಮ್ ಪ್ರಕಾರ ಏನಂತಾರೆ, ಇಡ್ಲಿ ಬೆಸ್ಟಾ ಓಟ್ಸ್ ಬೆಸ್ಟಾ ಮೇಡಮ್? ನನ್ನ ಅತಿ ತೂಕಕ್ಕೆ ಆತಂಕವೇಕೆ ಅಂತ ಇತ್ತೀಚೆಗೆ ಒಂದು ಪುಸ್ತಕ ಬಿಡುಗಡೆ, ಅದರಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಒಂದು ಪುಟದಷ್ಟೇನೆ ಓಟ್ಸ್ ಏನು ಇಡ್ಲಿ ಏನು ಅಂತ ಅನ್ನೋದನ್ನು ಕೂಡ ನಾನು ಹೋದ ವರ್ಷನೇ ಅದನ್ನು ಬರೆದಿಟ್ಟಿದ್ದೀನಿ. ನಾನು ನನ್ನ ಕ್ಲೈಂಟ್ಗಳಿಗೆ ಓಟ್ಸ್ ತಿನ್ನಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಅದಕ್ಕೊಂದು ಮುಖ್ಯವಾದ ಕಾರಣ ಇದೆ. ನಾವು ಯಾವ ಒಂದು ಜಿಯೋಗ್ರಾಫಿಕಲ್ ರೀಜನಲ್ಲಿ, ಅಂದರೆ ಒಂದು ಪರಿಸರದಲ್ಲಿ ನಾವು ಮನುಷ್ಯ ಇವಾಲ್ವ್ ಆಗಿರ್ತಾನೋ ಆ ಒಂದು ಪರಿಸರದಲ್ಲಿ ಯಾವ ಒಂದು ಸಸ್ಯ ಇವಾಲ್ವ್ ಆಗಿರುತ್ತೋ ಈ ಎರಡರೊಳಗೆ ಇರುವಂತಹ ಈ ರಸಾಯನ ಪದಾರ್ಥಗಳು, ಅಂದರೆ ಪ್ರತಿಯೊಂದು ಜೀವಿನೂ ಪ್ರಾಣಿನೂ ಸಸ್ಯಗಳನ್ನು ಅವಲಂಬಿಸಿಕೊಂಡಿದೆ ಬದುಕಿಗೆ. ಈ ಸಸ್ಯಗಳಿಂದ ಏನೇನೆಲ್ಲ ರಸಾಯನ ಪದಾರ್ಥಗಳು ನಮಗೆ ಬರುತ್ತೋ ಅದನ್ನು ನ್ಯೂಟ್ರಿಯೆಂಟ್ ಅಂತ ನೀವು ಕರಿಬೋದು. ಇದು ಏನೇನು ರಸಾಯನ ಪದಾರ್ಥಗಳು ನಮ್ಮ ದೇಹಕ್ಕೆ ಹೋಗುತ್ತೋ ಅದನ್ನೆಲ್ಲ ರಿಸೀವ್ ಮಾಡುವ ಹಾಗೆ ನಮ್ಮ ದೇಹ ಸೃಷ್ಟಿಯಾಗಿದೆ. ಅಂದರೆ ಈ ಟೆರೇನಲ್ಲಿ, ಈ ಜಿಯೋಗ್ರಾಫಿಕಲ್ ರೀಜನಲ್ಲಿ ಬೆಳೆದಂತಹ ಆಹಾರ ಆ ಜಿಯೋಗ್ರಾಫಿಕಲ್ ರೀಜನಲ್ಲಿ ಇವಾಲ್ವ್ ಆಗಿರುವಂತಹ ಪ್ರಾಣಿಗೆ ಲಾಕ್ ಅಂಡ್ ಕೀ ಸಿಸ್ಟಮ್ ಥರ ಹೊಂದಿಕೊಂಡು ಹೋಗುವಂಥದ್ದು. ಇಲ್ಲಿ ಯಾರು ಓಟ್ಸನ್ನು ಬೆಳೆಯೋಲ್ಲ, ನಮಗೆ ಓಟ್ಸಿನ ಅವಶ್ಯಕತೆ ಇಲ್ಲ. ನಾವು ಯಾವ ವಾತಾವರಣದಲ್ಲಿ ಬೆಳೆದಿದ್ದೀವಿ ಅಂತಂದರೆ ಅಕ್ಕಿ, ಒರಲೆ, ಕೊರಗು, ನವಣೆ ಅಂಥದ್ದನ್ನು ತಿನ್ನುವಂತಹ ಒಂದು ಪರಿಸರದಲ್ಲಿ ಬೆಳೆದವರು. ನಮಗೆ ಇದೇ ಶ್ರೇಷ್ಠ ವಿನಃ ಓಟ್ಸು ಖಂಡಿತ ಶ್ರೇಷ್ಠ ಆಗಲ್ಲ. ಯಾವುದೋ ಒಂದೇ ಒಂದು ಸಣ್ಣ ಅಂಶ ಇಟ್ಕೊಂಡ್ಬಿಟ್ಟು ಒಂದು ಚೂರು ಫೈಬರ್ ಜಾಸ್ತಿ ಇದೆ ಈ ಓಟ್ಸಲ್ಲಿ, ಹಾಗಾಗಿ ಓಟ್ಸ್ ತಿನ್ನಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂದರೆ ನನ್ನ ಕ್ಲಿನಿಕ್ನಲ್ಲಿರೋ ಎಲ್ಲ ಪೇಷಂಟ್ಗೂ ಕೊಲೆಸ್ಟ್ರಾಲ್ ಇವಾಗ ಜಾಸ್ತಿ ಆಗಿಬಿಡಬೇಕಾಗಿತ್ತು. ಯಾಕೆಂದರೆ ನಾನು ಯಾರಿಗೂ ಓಟ್ಸ್ ಕೊಡೋದೇ ಇಲ್ಲ, ಪ್ರತಿಯೊಬ್ಬರಿಗೂ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಒಂದು ನಮ್ಮ ವೀಕ್ಷಕರು ಅರ್ಥ ಮಾಡ್ಕೋಬೇಕಾಗಿರೋದು ಅಥವಾ ಯಾರೇ ಆಗಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಯಾವುದೇ ಒಂದು ಫುಡ್ ಪ್ರಾಡಕ್ಟನ್ನು ನಾವು ಒಂದು ದಿವಸ ತಿನ್ನಲ್ಲ. ಬೆಳಗಿಂದ ಸಂಜೆ ತನಕ ಕಲೆಕ್ಟಿವ್ ಆಗಿ ಅನೇಕ ಆಹಾರಗಳನ್ನ ತಿನ್ನುತ್ತೀವಿ. ನಮ್ಮ ಭಾರತೀಯರ ಆಹಾರ ಹೇಗಿದೆ ಅಂತ ಹೇಳಿದ್ರೆ ಅತ್ಯಂತ ವೈಜ್ಞಾನಿಕವಾಗಿ ಅದನ್ನು ನಾವು ಸಂಶೋಧನೆಯನ್ನು ಬಹಳ ಹಿಂದಿನ ಟೈಮ್ ಟೆಸ್ಟೆಡ್ ಮೇಡಮ್, ಇದು ಇವತ್ತು ನೆನ್ನೆ ಮಾಡಿರೋ ಟೆಸ್ಟ್ ಅಲ್ಲ, ಇದು ಟೈಮ್ ಟೆಸ್ಟೆಡ್. ಈ ಟೈಮ್ ಟೆಸ್ಟೆಡ್ ಸ್ಟಡಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅತ್ಯಂತ ಶ್ರೇಷ್ಠವಾಗಿ ವೆರಿ ವೆಲ್ ಬ್ಯಾಲೆನ್ಸ್ಡ್ ಬೆಳಗಿಂದ ರಾತ್ರಿ ತನಕ ನಾವೇನು ತಿಂತಿದ್ದೀವಿ ಅಂತ. ಈ ಆಹಾರ ತಿಂದು ಯಾರಿಗೂ ಒಬೆಸಿಟಿ ಬರಲ್ಲ. ಕೆಟ್ಟ ಆಹಾರಗಳನ್ನ ತಿನ್ಕೊಂಡು ಈಗ ನಮಗೆ ಒಬೆಸಿಟಿ ಡಯಾಬಿಟಿಸ್ ಬಂದಿದೆ ವಿನಃ ಗಂಜಿಯನ್ನು ತಿಂದರೂ ಇವ್ರು ಹೇಳ್ದಾಗ ಒಬೆಸಿಟಿ ಬರಲ್ಲ. ಬರೋಂಗಿದ್ದರೆ ಸೌತ್ ಕೆನರಾದವ್ರಿಗೆ, ಕೇರಳದವ್ರಿಗೆ ಎಲ್ರಿಗೂ ಡಯಾಬಿಟಿಸ್ ಆ ಕಾಲದಿಂದನೇ ಇದ್ದುಬಿಡಬೇಕಾಗಿತ್ತು. ನಾವೆಲ್ಲ ಮೂರು ಹೊತ್ತು ಅನ್ನ ತಿನ್ನೋರು, ನಮ್ಮಗಳಿಗೆಲ್ಲ ಡಯಾಬಿಟಿಸ್ ಇದ್ದುಬಿಡಬೇಕಾಗಿತ್ತು. ಖಂಡಿತ ಇಡ್ಲಿಯಿಂದ ಆಗೋದಕ್ಕೆ ಸಾಧ್ಯ ಇಲ್ಲ, ಒಬೆಸಿಟಿನೂ ಬರಲ್ಲ. ಓಟ್ಸ್ಗಿಂತ ಖಂಡಿತವಾಗ್ಲೂ ಅಕ್ಕಿ ನಮಗೆ ಶ್ರೇಷ್ಠ. ಯಾಕಂತ ಹೇಳಿದ್ರೆ ಅಕ್ಕಿ ಒಳಗಿರುವಂತಹ ಅಮೈನೋ ಆಸಿಡ್ಗಳು ನಮಗೆ ಹೆಚ್ಚು ಉಪಯುಕ್ತವಾಗಿ ಬರುತ್ತೆ ನಮ್ಮ ದೇಹಕ್ಕೆ. ಮತ್ತು ಓಟ್ಸ್ ತಿಂದರೆ ಹೇಗೆ ತಿಂತೀರಿ ನಾವು ಅದನ್ನು ನೋಡೋಣ. ಓಟ್ಸನ್ನು ಬಹಳ ಬ್ಲ್ಯಾಂಡ್, ತುಂಬ ಬೇಜಾರಾಗತ್ತೆ ರೀ. ಒಂದು ದಿವಸ ಓಟ್ಸ್ ತಿನ್ನ ಮಾರನೇ ದಿವಸ ತಿನ್ನಬೇಕು ಅಂತಲೇ ಅನಿಸೋಲ್ಲ. ಇಡ್ಲಿ ಸಾಂಬಾರು ದಿನ ತಿಂತೀವಿ, ಏನೂ ಬೇಜಾರಾಗಲ್ಲ. ಇಡ್ಲಿ ಸಾಂಬಾರು ಮತ್ತು ಕಾಂಬಿನೇಷನ್ ಆಫ್ ಇಸ್ ಅ ಗ್ರೂಪ್ ಆಫ್ ಸೋ ಮೆನಿ ಫುಡ್ಸ್. ಇಡ್ಲಿ, ಅದರೊಳಗೆ ಇರುವಂತಹ ಬೇಳೆ, ಆ ಬೇಳೆಗೆ ಹಾಕುವಂಥ ತರಕಾರಿ, ಆ ಸಾಂಬಾರಿಗೆ ಹಾಕುವಂಥ ಮಸಾಲೆಗಳು, ಈ ಮಸಾಲೆಗಳು ನಮ್ಮ ಬೇಸಲ್ ಮೆಟಬಾಲಿಕ್ ರೇಟನ್ನು ಇಂಪ್ರೂವ್ ಮಾಡುತ್ತೆ. ನಾವು ಸಾಂಬಾರಿಗೆ ಹಾಕ್ತೀವಲ್ಲ ಮಸಾಲೆ, ಅದು ಬರೀ ರುಚಿಗಲ್ಲ, ನಮ್ಮ ಆರೋಗ್ಯವನ್ನು ಕೂಡ ಪ್ರಮೋಟ್ ಮಾಡುತ್ತೆ. ಇದು ಹೇಗೆ ಚೆನ್ನಾಗಿಲ್ಲ ಅಂತ ನೀವು ಹೇಳ್ತೀರಾ, ಅದು ಹೇಗೆ ಓಟ್ ಸುಪೀರಿ ಅಂತ ಹೇಳ್ತಾ ಇದ್ದೀರಾ ನೀವು? ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನೂ ಚರ್ಚೆ ಇದೆ, ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.